ಇಸ್ರೇಲ್ ನಡುವೆ ನಡೀತಾ ಇರುವಂತಹ ವಾರ್ ಅನ್ನದಾತರು ಕಂಗಾಲಾಗಿದ್ದಾರೆ. ಯಾದಗಿರಿಯಲ್ಲಿ ಮೆಣಸಿನಕಾಯಿ ಬೆಳೆದವರಿಗೆ ಸಂಕಷ್ಟ ಎದುರಾಗಿದೆ. ರೈತರ ಬದುಕಿಗೆ ಖಾರವಾದ ಒಣಮೆಣಸಿನಕಾಯಿ. ಯುದ್ಧ ಪ್ರಾರಂಭ ಆದಾಗಿನಿಂದ ದಿಢೀರ್ ಬೆಲೆ ಕುಸಿತ ಆಗಿದೆ. ವಾರದಿಂದ ಒಣಮೆಣಸಿನಕಾಯಿ ಬೆಲೆ ನಿರಂತರವಾಗಿ ಕುಸಿತಾ ಇದೆ. ವಾರದ ಹಿಂದೆ ಪ್ರತಿ ಕ್ವಿಂಟಲ್ಗೆ 27,000 ರೂಪಾಯಿ ದರ ಇದ್ದಿತ್ತು. ಕ್ವಿಂಟಲ್ಗೆ 17,000 ರೂಪಾಯಿ ಇದ್ರೂ ಕೊಳ್ಳೋರಿಲ್ಲ. ಈಗ ಇರಾನ್ ಇಸ್ರೇಲ್ ಯುದ್ಧ ರೈತರು ದಿಕ್ಕು ತೋಚದಂತಾಗಿದ್ದಾರೆ. ಯುಕೆ ಗಲ್ಫ್ ಕಂಟ್ರಿಗಳಿಗೆ ರಫ್ತು ಆಗುವಂತಹ ಒಣಮೆಣಸಿನಕಾಯಿ. ಇಲ್ಲಿನ ಒಣಮೆಣಸಿನಕಾಯಿ ದುಬೈ ದೇಶದಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ. ಆದ್ರೆ ಈಗ ಯುದ್ಧದಿಂದಾಗಿ ರಫ್ತು ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಬೆಲೆ ಸಿಗ್ತಾ ಇಲ್ಲ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಮುಂದುವರಿದ ಪರಿಣಾಮವಾಗಿ ಭಾರತ ದೇಶದ ಮೇಲೂ ಕೂಡ ಅದರ ಒಂದು ದೊಡ್ಡ ಪರಿಣಾಮ ಬೀರಿರುವಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಒಣ ಮೆಣಸಿನಕಾಯಿ ಬೆಳೆದಂಥ ರೈತರು ಈಗ ಈ ಯುದ್ಧದ ಎಫೆಕ್ಟ್ನಿಂದ ಕಂಗಾಲಾಗಿ ಹೋಗಿರುವಂಥದ್ದು. ಏಕಾಏಕಿ ಬೆಲೆ ಕುಸಿತದಿಂದ ರೈತರು ಕಂಗೆಟ್ಟು ಹೋಗಿರುವಂಥದ್ದು. ಸದ್ಯ ನಾವು ಶಾಪುರ್ ತಾಲೂಕಿನ ಬೀರ್ನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಏನೊಂದು ಈ ಒಣ ಮೆಣಸಿನಕಾಯಿ ಸಂರಕ್ಷಣೆ ಮಾಡ್ತಾರೆ ಅವಂಥ ಒಂದು ಜಾಗದಲ್ಲಿದ್ದೀವಿ. ಇಲ್ಲಿನ ದೃಶ್ಯವನ್ನು ನಿಮಗೆ ನಾ ತೋರಿಸ್ತಾ ಹೋಗ್ತೀನಿ. ಕಳೆದ 8 ದಿನಗಳ ಹಿಂದೆ ಅಷ್ಟೇ 27,000 ರೂಪಾಯಿ ಕ್ವಿಂಟಲ್ ಇದ್ದಂಥ ಈ ಒಂದು ಒಣ ಮೆಣಸಿನಕಾಯಿಯ ದರ ಈಗ ಏಕಾಏಕಿ ಏನಂತಂದರೆ 17,000ಕ್ಕೆ ಕುಸಿದಿರುವಂಥದ್ದು ಅಂತ. ಟೋಟಲಿ ಒಂದೇ ವಾರದ ಮಧ್ಯೆ 10,000 ರೂಪಾಯಿ ಏನಂತಂದರೆ ಕೆಳಗಡೆ ಬಂದಿರುವಂಥದ್ದು. ಈ ಯುದ್ಧದ ಒಂದು ಏನೊಂದು ಪರಿಣಾಮ ಇದೆ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಏನೊಂದು ಯುದ್ಧ ನಡೀತಾ ಇದೆ. ಇದರ ಎಫೆಕ್ಟ್ ಇಡೀ ದೇಶಾದ್ಯಂತ ದೇಶದ ಷೇರು ಮಾರ್ಕೆಟ್ ಮೇಲೂ ತಟ್ಟಿರುವಂಥದ್ದು. ಯುದ್ಧ ಪ್ರಾರಂಭದಿಂದಲೂ ಷೇರು ಮಾರ್ಕೆಟ್ ಕೂಡ ಕೆಳಗಡೆ ಇಳಿತಾ ಇದೆ. ಅದೇ ರೀತಿಯಾಗಿ ರೈತರು ಬೆಳೆದಂಥ ಈ ಒಂದು ಬೆಳೆಗಳು ಕೂಡ ಹಣ್ಣು ಹಂಪಲಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಇಂಥದ್ರ ಮೇಲೂ ಏನಂತಂದರೆ ಇದರ ಒಂದು ಪರಿಣಾಮ ಬಿದ್ದು ಆ ಒಂದು ದರಗಳು ಕೂಡ ಏನಂತಂದರೆ ಇಳಿದು ಇವತ್ತು ಏನಂತಂದರೆ ರೈತರು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನು ರೈತರಿಗೆ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಒಂದು ಮೆಣಸಿನಕಾಯಿ ಬೆಳೆಸುವಂಥ ರೈತರಿಗೂ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತೀರಿ? ಈಗಾಗಲೇ ಕೇವಲ ಒಂದು ವಾರದೊಳಗೆ ಏನಂತಂದ್ರೆ ಇಷ್ಟೊಂದು ಪ್ರಮಾಣದ ರೇಟ್ ಕಡಿಮೆ ಆಗ್ಯದ, ಏನು ಹೇಳ್ತೀರಿ? ನೋಡ್ರಿ, ಮಳೆಗಾಲ ಪ್ರಾರಂಭ ಆದಾಗ ಹತ್ತಿಗೆ ಮಳೆ ಆಗಿ ಹತ್ತಿ ಹೋಯ್ತು. ಈಗ ಮೆಣಸಿನಕಾಯಿ ಮೆಣಸಿನಕಾಯಿ ಬೆಳೆದಿವ್ರಿ. ಈಗ ರೇಟ್ ಏನಾಗ್ಯದಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಕಮ್ಮಿ ಆಗಿ ಇಸ್ರೇಲು ಯುದ್ಧ ಸ್ಟಾರ್ಟ್ ಆಗಿ ಟ್ರಾನ್ಸ್ಪೋರ್ಟ್ ಹೋಗಿ 27,000 ರೂಪಾಯಿ ಇತ್ತು. ಈಗ ರೇಟ್ ಡೌನ್ ಆಗಿ ಯಾರು ಬರಲಾಗ್ಯಾರಿ, ಖರೀದಾರನು ಬರಲಾಗ್ಯಾರಿ, ಕಾಯಿ ಯಾರು ಒಯ್ಯಲಾಗ್ಯಾರಿ. ಹಿಂಗಾಗಿ ಯುದ್ಧದ ಪರಿಣಾಮ ನಮ್ಮ ದೇಶದ ಮೇಲೆ ಭಾಳ ಪರಿಣಾಮ. ಸರ್ಕಾರ ಇದ್ರ ಮೇಲೆ ಬೆಲೆ ನಿಗದಿಪಡಿಸ್ಬೇಕ್ರಿ. ಬೆಲೆ ನಿಗದಿಪಡಿಸಿದ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ಬೇಕಾದ್ರಿ. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಇಳುವರಿ ಬರಲಾರ್ದು ಒಂದು ತಪ್ಪು ರೀ ಮೊದಲ ಮಾತು ಕಾರಣ. ಅದು ರೇಟ್ ಅದು ಕುಸಿತ ಆದ್ಮೇಲೆ ಅದು ರೈತರು ಭಾಳ ಹೊಡೆತ ಬೀಳಕತ್ತೆ ಅಂತ ಲೆಕ್ಕ ರೀ. ನಮ್ಮ ಸರ್ಕಾರದಿಂದ ಯಾವ್ದನ ನಿಗದಿ ಮಾಡ್ಬೇಕ್ರಿ. ಯಾವ್ದು ಬೆಳೆ ನಿಗದಿ ಮಾಡ್ಬೇಕ್ರಿ. ಪರಿಹಾರವನ್ನು ಏನು ಕೊಟ್ರೆ ಪಾಡದ್ರಿ ಎಲ್ಲ. ಸೊ ಇದು ರೈತರ ಒಂದು ಬೇಡಿಕೆ. ಟೋಟಲಿ ಮಳೆಗಾಲ ಪ್ರಾರಂಭದಲ್ಲಿ ಅತಿವೃಷ್ಟಿಯಿಂದ ಹೆಚ್ಚು ಮಳೆಯಾಗಿ ಈ ಭಾಗದಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ಮುಂಗಾರು ಹಂಗಾಮಿನ ಬೆಳೆ ಎಲ್ಲ ನೀರು ಪಾಲಾಗಿತ್ತು. ಈಗ ಮೆಣಸಿನಕಾಯಿ ಆಗಿರ್ಬೋದು, ಇಂಥ ಕೆಲವೊಂದಿಷ್ಟು ಬೆಳೆ ಕೈಗೆ ಬಂದಿದೆ. ಆದರೆ ಯುದ್ಧದ ಪರಿಣಾಮ, ಬೆಂಬಲ ಬೆಲೆ ಇಲ್ಲದೇನೆ ಏನಂತಂದ್ರೆ ರೈತರು ಕಂಗಾಲಾಗುವಂಥ ಪರಿಸ್ಥಿತಿ ಯಾದಗಿರಿಯಲ್ಲಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.